ವೀಕ್ಷಕರೇ ನಮಸ್ಕಾರ. A1 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಬೀರೇಶ್. ತಡರಾತ್ರಿ ಸುರಿದ ಭಾರಿ ಮಳೆಗೆ ತತ್ತರಿಸಿದ ರಾಣೆಬೆನ್ನೂರು ನಗರ ಭಾಗದಲ್ಲಿ ಕುರಿಗಾಯಿಗಳ ಪಾಡನ್ನು ಈಗಾಗಲೇ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಕಡೆ ಭಾಗದಲ್ಲಿ ಚಿರತೆಗೆ ದಾಳಿಗೆ ಬಲಿಯಾಗಿ ಅವರ ಬದುಕನ್ನು ಕಳೆದುಕೊಳ್ಳತಕ್ಕಂಥ ಒಂದು ಸ್ಥಿತಿ. ಆದರೆ ಈಗ ಮಳೆ ಮತ್ತು ಗಾಳಿ ಧೂಳಿಗೆ ತಮ್ಮ ಬದುಕನ್ನು ಕಳೆದುಕೊಂಡು ಈಗಾಗಲೇ ಸುಮಾರು 8-10 ಕುರಿಗಳು ಈ ಒಂದು ದಾರುಣವಾದ ವರ್ಣನ ಆರ್ಭಟಕ್ಕೆ ಬಲಿಯಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಈಗ ಸುಮಾರು 10-12 ಕುರಿಗಳನ್ನು ಈಗ ಕಳೆದುಕೊಂಡಿರ್ತಕ್ಕಂಥ ಕುರಿಗಾಯಿಗಳು ಈ ಕುರಿತು ಈಗಾಗಲೇ ನಮ್ಮ ಒಂದು ಮಾಧ್ಯಮದೊಂದಿಗೆ ಮಾತನಾಡಿ ಹೇಳಿದ್ದೇನೆಂದರೆ ವೀಕ್ಷಕರೇ, ತಕ್ಷಣವೇ ಸರ್ಕಾರ ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ನಮ್ಮ ಸಹಾಯಕ್ಕೆ ಬರಬೇಕು, ನೊಂದಂಥ ಕುಟುಂಬಕ್ಕೆ ನೆರವಾಗಿ ನಿಲ್ಲಬೇಕು, ಪರಿಹಾರವನ್ನು ತುಂಬಿಕೊಟ್ಟು ಕುರಿಗಾಯಿಗಳ ಆಶ್ರಯಕ್ಕೆ ನಿಲ್ಲಬೇಕನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವೀಕ್ಷಕರೇ, ಬನ್ನಿ ಹಾಗಾದರೆ ಇಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಾಯಿತು, ತಡರಾತ್ರಿ ಎಷ್ಟು ದೊಡ್ಡ ಪ್ರಮಾಣದ ಒಂದು ಆನೆಕಲ್ಲು ಸಮೇತ ಸುರಿದ ಮಳೆಯಿಂದ ಎಷ್ಟು ಬದುಕುಗಳನ್ನು ಕುರಿಗಾಯಿಗಳು ಕಳೆದುಕೊಂಡಿರ್ತಾರೆ ಅನ್ನೋದನ್ನು ನೇರವಾಗಿ ಅವರನ್ನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ವೀಕ್ಷಕರೇ, ನನ್ನ ಹೆಸರು ಮಂಜುನಾಥ ಬಸನಗೌಡ್ರು ಅಂತ. ನಿನ್ನೆ ರಾತ್ರಿ ಸಾಯಂಕಾಲ 7:30 ಸುಮಾರದ ಗಾಳಿ ಬರ್ತಿ ಜೋರಾಗುತ್ತೆ. 8-8:30 ಆಗಿತ್ತು ರೀ. ಮಳೆ ತುಂಬ ಸುರಿಯಕತ್ಬಿಡ್ತು. ಸುರಿತಾ ಹಿಂದಾಗಡಿಗೆ 9:30 ಹಿಡಿದು 10:30 ಮಟ ಬರೀ ಆನಿಕಲ್ಲ ಬಿದ್ದುಬಿಟ್ವು. ಬದುಕು ಎಷ್ಟೇ ತರಬಿದ್ದೀವಿ ನಾವು 4 ಮಂದಿ ಇದ್ದೀವಿ ರೀ. ರಾತ್ರಿ ಏಟು ತರಬಿದ್ರು ನಿಲ್ಲೇ ಇಲ್ಲ. ಓಸು ಬದುಕು ನಮಗೆ ಸಿಗಲ್ದಂಗೆ ಹೋಗಿ ಒಂದು 5-6 ಬದುಕು ಸತ್ತು ಬಿಟ್ವು. ತಿರುಗಿ ನಾವು ಎಷ್ಟೋ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ, ಕಿತ್ಕೊಂಡು ಬರೋಲ್ದಾಗಿತ್ತು. ಊರಿಂದ ಜನಗಳು ಕರೆಸಿ ಓಸು ಆಡು ಕುರಿ ಎತ್ಕೊಂಬಂದು ರೋಡಿಗೆ ಹಾಕಿ ನಿನ್ನೆ ರಾತ್ರಿ ಎಲ್ಲ 11:30-12 ಗಂಟೆ ಆದರೂ ನಮಗೆ ಇಲ್ಲಿ ಮಳೆ ಬಿಟ್ಟೇ ಇಲ್ಲ. ನೀರು ಹರಿತಾ ಅಷ್ಟು ನಾವೆಲ್ಲ ಸಾಕಾಗಿ ನಿನ್ನೆ ರಾತ್ರಿಯಿಂದ ಊಟ ಎಲ್ಲ ಏನೂ ಇಲ್ಲ, ಇಲ್ಲೇ ಇದ್ದಾವೆ ನಾವು. ಇಲ್ಲೇ ಹೊಲ್ದಾಗ ಕುರಿ ತರ್ಕೊಂಡು ಇಲ್ಲೇ ಇದ್ದೀವಿ ನಾವು ಬಡವ್ರು ಇದಾವೆ. ಏನರ ಮಾಡಿ ನಮಗೆ ಸಹಾಯ ಮಾಡ್ಬೇಕಲ್ಲ ಅಂತ ಕೇಳ್ಕೊಂತ ಇದ್ದೇವೆ ನಾವು. ಅಟೇ ಸರ, ನಾವು ರಾಣೆಬೆನ್ನೂರು ಸರ. ಇಲ್ಲಿ ಬೆಳ್ಕೊಂಡು ರೋಡ್ನಾಗ ಸರ ನಿನ್ನೆ ಮಳೆ ಸುರಿದಂಥ ಮಳೆಗೆ ಆನಿಕಲ್ಲು ಮಳೆ ಹೊರ್ತಕ್ಕೆ ಸರ ಕುರಿ ಹಿಂಗಾಗ್ಯಾವ ಅಂತ ನಾವು ದಿಳ್ಳಪ್ಪ ಸರ್ವಂದರಾಗ ಕುರಿ ಬಿಟ್ಟಿದ್ವಿ ಸರ. ನಾವು ನಿನ್ನೆ ರಾತ್ರಿ ಒಂದು 15-20 ಮಂದಿ ಕರ್ಕೊಂಬಂದು ಸರ ಅವು ಅಲಾಕುಲ್ಲ ಆಗಿದ್ವು ಸರ. ಮಳೆ ಹೊರ್ತಕ್ಕೆ ಒಂದು 15 ಬದುಕು ಸತ್ತಿದ್ದವು ಸರ. ಆಡು ಕುರಿಗಳು ಸತ್ತವು ಸರ. ಆಮೇಲೆ ಈ ಸ್ಥಿತಿ ನೋಡಿದ್ರೆ ಭಾಳ ಚಿಂತಿಸನಕ್ಕಾಗುತ್ತೆ ಸರ್. ಅವ್ರು ಬಡವದರು ಸರ. ಅವ್ರಿಗೆ ಗೌರ್ಮೆಂಟಿಂದ ಏನರ ಒಂದು ಪರಿಹಾರ ಬೇಕಂತ ಮನವಿ ಮಾಡ್ತೇವೆ ಸರ. ನಮ್ಮ MLA ಸಾಹೇಬರಿಗೆ ಹಚ್ಚಿ ಹೇಳ್ತೇವೆ ಸರ್, ಅವ್ರು ಪರಿಹಾರ ಕೊಡಿಸ್ಬೇಕು ಅಂತ ನಾವು ಮನವಿ ಮಾಡ್ತೇವೆ. ಪ್ರಕಾಶ್ ಕೋಳಿಗೌಡರು ಅವರೆಲ್ಲ ನೋಡಿ ನಮಗೆ ಒಂದು ಅಂತ ಕೇಳ್ತೇವೆ ಸರ. ನಾವು ಈ ಬೆಳ್ಕೊಂಡು ರೋಡಿನಲ್ಲಿ ಬಂದು ನೋಡಿದ್ರೆ ಹಿಂಗಾರ್ಬೇಕು ಸರ. ಇಲ್ಲೆಲ್ಲ ಟೆಂಟ್ ಗಿಂಟ್ ನೋಡಿ ಸರ. ಅದ್ರಾಗ ಮಂಜಪ್ಪ ಅವರು ಅದಾವೆ ಸರ, ದಿಳ್ಳಪ್ಪ ಸರ್ವಂದ ಮತ್ತು ನಿಂಗಪ್ಪ ಬಾಗ್ಲರ್ ಸರ. ಇಲ್ಲಿ ಒಂದು 8 ಮಂದಿ ಅಷ್ಟು ಕೂಡ್ಯಾಡಿ ಕುರಿ ಕಾಯ್ತಾ ಇದ್ದಾರೆ ಸರ್. ಅವರು ಹೊಲದಾಗ ತೆರಬಿದ್ರು ಸರ. ನಿನ್ನೆ ಮಳೆ ಹೊರ್ತಕ್ಕೆ ಹಾನಿಯಾಗಿ ಭಾಳ ಲಾಸ್ ಆಗೈತೆ ಸರ್. ಅದಕ್ಕೆ ನಾನು MLA ಸಾಹೇಬರಿಗೆ ಮನವಿಯಿಂದ ಬೀಳ್ತಿದ್ದೇನೆ ಸರ್. ಅವ್ರಿಗೆ ಒಂದು ಪರಿಹಾರ ಕೊಟ್ಟು ಬಡವ್ರದಾರ ಸರ. ಅದಕ್ಕೆ ಕೇಳ್ತಾ ಇದ್ದಾರೆ ಮನವಿ ಮಾಡಿ. ಬೆಳ್ಕೊಂಡು ರೋಡಿನಲ್ಲಿ ಮಳೆ ಆಗಿದ್ದಾರೆ ಸರ್. ಇದು ಎಷ್ಟು ಕುರಿಗಳು ಈಗಾಗಲೇ ಸತ್ತಿರ್ತವೆ? ಈಗ ಒಂದು 8 ಆಡು ಸರ, 3 ಕುರಿ ಸರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕುರಿಗಾಯಿಗಳ ಪಾಡು. ಈ ಭಾಗದಲ್ಲಿ ಈಗಾಗಲೇ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗಿರೋದ್ರಿಂದ ಸುಮಾರು 10-12 ಕುರಿಗಳನ್ನು ಕಳೆದುಕೊಂಡಂಥ ಕುಟುಂಬ ಸರ್ಕಾರದ ಮೊರೆ ಹೋಗಿರ್ತಕ್ಕಂಥದ್ದು. ಪರಿಹಾರ ದೊರಕಿಸಿಕೊಡುವಲ್ಲಿ ಸ್ಥಳೀಯ ಶಾಸಕರಿಗೆ ಈಗಾಗಲೇ ಮನವಿ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಕುರಿಗಾಯಿಗಳ ರಕ್ಷಣೆಗೆ ಸರ್ಕಾರ ಮತ್ತು ಸ್ಥಳೀಯ ಶಾಸಕರು ಸ್ಪಂದಿಸಿ ಅವರಿಗೆ ಪರಿಹಾರ ತುಂಬಿಕೊಡ್ತಾರ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಕೊಟ್ಟಿದ್ದು ಬೀರೇಶ್ ಪೂಜಾ. ನಮ್ಮ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.